ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಎಸ್ತೇರಳು 4ನೇ ಅಧ್ಯಾಯ 15-16ನೇ ವಾಕ್ಯ. ಎಸ್ತೇರ್ ಚಾಪ್ಟರ್ 4:15-16. ಎಸ್ತೇರಳು ಮೊರ್ದೆಕಾಯಿಗೆ, ನೀನು ಹೋಗಿ ಶೂಷನ್ನಲ್ಲಿರುವ ಸಮಸ್ತ ಯಹೂದ್ಯರನ್ನು ಕೂಡಿಸಿ ನನಗೋಸ್ಕರ ರಾತ್ರಿ ಹಗಲು 3 ದಿವಸ ತಿನ್ನದೆಯೂ ಕುಡಿಯದೆಯೂ ಉಪವಾಸ ಮಾಡಿರಿ. ನಾನು ನನ್ನ ದಾಸಿಯರು ಕೂಡ ಹಾಗೆಯೇ ಉಪವಾಸ ಮಾಡುವೆವು. ಹೀಗೆಯೇ ಆಜ್ಞೆಗಳನ್ನು ಮೀರಿ ಅರಸನ ಬಳಿಗೆ ಪ್ರವೇಶಿಸುವೆನು. ನಾನು ನಾಶವಾದರೆ ನಾಶವಾಗುವೆನು ಎಂದು ಹೇಳಿ ಕಳಿಸಿದಳು. ಆಗ ಮೊರ್ದೆಕಾಯಿ ಹೊರಟು ಹೋಗಿ ಎಸ್ತೇರಳು ತನಗೆ ಆಜ್ಞಾಪಿಸಿದ್ದನ್ನೆಲ್ಲ ಮಾಡಿದನು. ದೇವರಿಗೆ ಸ್ತೋತ್ರ. ನಾವು ವಾಕ್ಯವಾಗಿ ನೋಡ್ತಾ ಇದ್ದೀವಿ. ಎಸ್ತೇರಳು ಮೊರ್ದೆಕಾಯಿಗೆ ಏನು ಹೇಳ್ತಾ ಇದ್ದಾನೆ? ನೀವು ಹೋಗಿ ಶೂಷನ್ನಲ್ಲಿರ್ತಕ್ಕಂಥ ಎಲ್ಲ ಯಹೂದ್ಯರಿಗೆ ಹೋಗಿ ನನಗೋಸ್ಕರ 3 ದಿನ ತಿನ್ನದೆಯೋ ಕುಡಿಯೋದೆಯೋ ಉಪವಾಸ ಮಾಡಿರಿ ಅಂತ ಹೇಳಿ ಕಳಿಸ್ತಾ ಇದ್ದಾಳೆ. ಯಾತಕ್ಕೋಸ್ಕರ ಅಂತ ನೋಡೋದಾದರೆ, ಅಷ್ಟಕ್ಕೂ ಎಸ್ತೇರಳು ಯಾರಾಗಿದ್ದಾಳೆ? ಎಸ್ತೇರಳು ಅಹಷ್ವೇರೋಷನ ರಾಣಿಯಾಗಿದ್ದಾಳೆ. ದೇವರಿಗೆ ಸ್ತೋತ್ರ. ಅಹಷ್ವೇರೋಷನ ಯಾರಾಗಿದ್ದಾರೆ? ಜಗತ್ತಿನ 127 ರಾಷ್ಟ್ರಗಳನ್ನ ಆಳುವಂತಹ ಅರಸನಾಗಿದ್ದಾನೆ. ದೇವರಿಗೆ ಸ್ತೋತ್ರ. 127 ರಾಷ್ಟ್ರಗಳ ಆಳುವ ರಾಣಿ ಎಸ್ತೇರಳಾಗಿದ್ದರೂ ಸಹ, ಅರಸನಿಗೆ ಗಂಡನಾಗಿದ್ದರೂ ಸಹ, ಅವಳ ಜನಕ್ಕೆ ವಿರುದ್ಧವಾಗಿ ಕಾನೂನು ನೋಡಿದೆ. ಈಗ ಕಾನೂನು ಎಷ್ಟು ಕಠಿಣವಾಗಿದೆ, ಘೋರವಾಗಿದೆ ಅಂದರೆ ಆ ಕಾನೂನು ಸಹಿಸ್ಕೊಳ್ಳೋಷ್ಟು ಮಟ್ಟಿಗೆ ಸಾಧ್ಯ ಆಗ್ತಿಲ್ಲ ಜನಕ್ಕೆ. ಯಾಕೆಂದರೆ ಇಡೀ ಜಗತ್ತಲ್ಲಿ ಎಲ್ಲ ಕಡೆಗೂ ಅರಸನಿಗೆ ಅಧಿಕಾರ ಇರೋದ್ರಿಂದ ಎಲ್ಲರಿಗೂ ಸಹ ಅದು ಅನ್ವಯ ಆಗ್ತಿತ್ತು. ಜಗತ್ತಿನ ಎಲ್ಲ ಜನರಿಗೂ ಸಹ ಅದು ಯಹೂದ್ಯರಿಗೆ ಅನ್ವಯ ಆಗ್ತಿತ್ತು. ಈಗ ಕಾನೂನು ಬದಲಾಗಬೇಕಾಗಿದೆ. ಕಾನೂನು ಬದಲಾಗಬೇಕಾದ್ರೆ ಬಹಳ ಸುಲಭ. ರಾಣಿ ಅರಸನ ಕೇಳಿದ್ರೆ ಸಾಕು ಅದಾಗ್ಬಿಡುತ್ತೆ. ಯಾಕೆಂದರೆ ಅವಳಿಗೆ 127 ರಾಷ್ಟ್ರಗಳನ್ನ ಆಳುವ ಅಧಿಕಾರವೂ ಸಹ ಆಳುವ ಅರಸನಿಗೆ ಹೆಂಡತಿಯಾಗಿರೋ ನಿಮಿತ್ತವಾಗಿ ಎಲ್ಲಾದ್ರ ಮೇಲೂ ಸಹ ಅವಳಿಗೂ ಸಹ ಅಧಿಕಾರ ಇತ್ತು. ಒಂದೇ ಒಂದು ಮಾತು ಅರಸನ ಕೇಳಿದ್ರೆ ಅದು ಖಚಿತವಾಗಿ ಬದಲಾಗ್ತಿತ್ತು. ದೇವರಿಗೆ ಸ್ತೋತ್ರ. ಆದರೆ ವಾಕ್ಯಭಾಗ ಹೇಳುತ್ತೆ, ಅಷ್ಟು ಸುಲಭವಾಗಿ ಅರಸನ ಕೇಳೋ ಮಟ್ಟಿಗೆ ಆಗಲಿ, ಅರಸನ ಬಳಿ ಹೋಗಿ ನಿಂತ್ಕೊಳ್ಳೋಕ್ಕಾಗಲಿ ಅವಕಾಶ ಇರಲಿಲ್ಲ. ದೇವರಿಗೆ ಸ್ತೋತ್ರ. ಅರಸನ ಬಳಿಗೆ ಅನುಮತಿ ಇಲ್ಲದೆ ಯಾರಾದರೂ ಹೋದರೆ, ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಯಾರಾದರೂ ಆಗಲಿ ಅವರು ಕೊಲ್ಲಲ್ಪಡ್ತಿರು. ದೇವರಿಗೆ ಸ್ತೋತ್ರ. ಕಾರಣ ಅರಸನ ಅಷ್ಟೊಂದು ಕಠಿಣ ಹೃದಯ ಉಳ್ಳವನಾಗಿದ್ದನು. ತನ್ನ ಅಧಿಕಾರದ ಮೇಲೆ ಅಷ್ಟೊಂದು ಜವಾಬ್ದಾರಿಯುತವಾಗಿ ಅಧಿಕಾರವುಳ್ಳತನಾಗಿದ್ದ. ಯಾರೇ ಬಂದರೂ ಸಹ, ಹೆಂಡತಿನೇ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅವನ ಅನುಮತಿ ಇಲ್ಲದೆ ಬಂದರೆ ಅವರು ಉಳಿತಿರಲಿಲ್ಲ. ಅಷ್ಟೊಂದು ಕಠಿಣವಾದಂತಹ ಆಜ್ಞೆ ಅರಸರ ಒಳಗಿನಲ್ಲಿ ಇತ್ತು. ದೇವರಿಗೆ ಸ್ತೋತ್ರ. ಆದರೆ ಈಗ ಆ ಆಜ್ಞೆ ಬದಲಾಗಬೇಕಾಗಿದೆ. ದೇವರಿಗೆ ಸ್ತೋತ್ರ. ಆಜ್ಞೆ ಬದಲಾಗಬೇಕಾದ್ರೆ ಮಾಡಬೇಕಾಗಿದೆ. ಈಗ ಅರಸನ ಬಳಿಗೆ ಹೋಗಬೇಕಾಗಿದೆ. ಅರಸನ ಬಳಿಗೆ ಹೋಗ್ಬೇಕಾದ್ರೆ ಏನು ಮಾಡಬೇಕಾಗಿದೆ? ಸುಮ್ಮನೆ ಹೋದರೆ ಅರಸನ ಬಿಟ್ಕೊಡಲ್ಲ. ಸಹಾಯ ಬೇಕಾಗಿದೆ. ಆ ಸಹಾಯ ಎಲ್ಲಿಂದ ಬರಬೇಕಾಗಿದೆ ಅಂತಂದರೆ ದೇವರಿಂದ ಬರಬೇಕಾಗಿದೆ. ದೇವರಿಂದ ಸಹಾಯ ಬರೋದಕ್ಕೆ ಮಾಡಬೇಕಾಗಿರೋದೇನು? ಪ್ರಾರ್ಥನೆ ಮಾಡಬೇಕಾಗಿದೆ. ಸಾಮಾನ್ಯ ಪ್ರಾರ್ಥನೆಗೆ ಅದು ಸರಿ ಬರ್ತಿತ್ತ ಅಂತಂದರೆ, ಸಾಮಾನ್ಯ ಪ್ರಾರ್ಥನೆಗೆ ದೇವರು ಕೇಳಿ ಅದಕ್ಕೆ ಉತ್ತರ ಕೊಡ್ತೀರಂದರೆ ಕೊಡ್ತಿದ್ರು. ಬಟ್ ಭಯ. ಯಾಕೆಂದರೆ ಈ ಪ್ರಾರ್ಥನೆಗೆ ಉತ್ತರ ಬರಲು ಗೊತ್ತಿಲ್ಲ. ಬಟ್ ಉಪವಾಸ ಪ್ರಾರ್ಥನೆ ಮಾಡಿ ಆದರೂ ನಾವು ಪ್ರಯತ್ನ ಪಡೋಣ ಅಂತ. ದೇವರಿಗೆ ಸ್ತೋತ್ರ. ಆ ಉಪವಾಸ ಪ್ರಾರ್ಥನೆ ಮಾಡಿದ ಮೇಲೆ ದೇವರಿಗೆ ಸ್ತೋತ್ರ. 8ನೇ ಅಧ್ಯಾಯ ನೋಡೋಣ. ಅದೇ ದಿನದಲ್ಲಿ ಅರಸನಾದ ಅಹಷ್ವೇರೋಷನು ವೈರಿಯಾದ ಹಾಮಾನನ ಮನೆಯನ್ನು 8ನೇ ಅಧ್ಯಾಯ 3ನೇ ವಾಕ್ಯದಿಂದ ನೋಡೋಣ. ಎಸ್ತೇರಳು ಅರಸನ ಮುಂದೆ ತಿರುಗಿ ಮಾತನಾಡಿ ಅವನ ಪಾದಗಳ ಮುಂದೆ ಬಿದ್ದು ಅತ್ತು ಆಗಾಗನಾದ ಹಾಮಾನನ ಕೇಡನ್ನು, ಅವನ ಯಹೂದ್ಯರಿಗೆ ವಿರುದ್ಧವಾಗಿ ಯೋಚಿಸಿದ ಯೋಚನೆಯನ್ನು ತೆಗೆದುಹಾಕಲು ಬೇಡಿಕೊಂಡಳು. ಆಗ ಅರಸನು ಎಸ್ತೇರಳ ಕಡೆಗೆ ಸ್ವರ್ಣದಂಡವನ್ನು ಚಾಚಿದ್ದರಿಂದ ಎಸ್ತೇರಳು ಎದ್ದು ಅರಸನ ಮುಂದೆ ನಿಂತಳು. ಅರಸನಿಗೆ ಒಳ್ಳೆಯದಾಗಿದ್ದರೆ, ಅವನ ಸಮ್ಮುಖದಲ್ಲಿ ನಾನು ದಯೆ ಹೊಂದಿದವಳಾಗಿದ್ದರೆ, ಈ ಕಾರ್ಯವು ಅರಸನಿಗೆ ಯುಕ್ತವಾಗಿ ಕಾಣಿಸಲ್ಪಟ್ಟರೆ, ನಾನು ಅವನ ಸಮ್ಮುಖದಲ್ಲಿ ಒಳ್ಳೆಯವಳೆಂದು ಕಾಣಿಸಲ್ಪಟ್ಟಿದ್ದರೆ, ಅರಸನ ಸಮಸ್ತ ಪ್ರಾಂತ್ಯಗಳಲ್ಲಿರುವ ಯಹೂದ್ಯರನ್ನು ನಾಶ ಮಾಡುವುದಕ್ಕೆ ಆಗಾಗನಾದ ಹೆಮ್ಮದಾತನ ಮಗ ಹಾಮಾನನು ಬರೆದ ಪತ್ರಗಳು ರದ್ದು ಮಾಡಲ್ಪಡುವಂತೆ ಬರೆಯಲ್ಪಡಲಿ. ನನ್ನ ಜನರ ಮುಂದೆ ಬರುವ ಕೇಡನ್ನು ನಾನು ನೋಡಿ ಹೇಗೆ ಸಹಿಸಲಿ? ಇಲ್ಲವೇ ನನ್ನ ಬಂಧುಗಳು
ನಾಶವನ್ನು ನಾನು ನೋಡಿ ಹೇಗೆ ಸಹಿಸಲಿ ಎಂದಳು. ಆಗ ಅರಸನಾದ ಅಹಷ್ವೇರೋಷನು ಎಸ್ತೇರ್ ರಾಣಿಗೂ ಯೆಹೂದ್ಯನಾದ ಮೊರ್ದೆಕಾಯಿಗೂ ಹೇಳಿದ್ದೇನೆಂದರೆ, ಇಗೋ, ಹಾಮಾನನು ಯೆಹೂದ್ಯರ ಮೇಲೆ ತನ್ನ ಕೈ ಹಾಕಿದ್ದರಿಂದ ಅವನ ಮನೆಯು ಎಸ್ತೇರಳ ಕಡೆ ಕೊಟ್ಟನು, ಅವನನ್ನು ಗಲ್ಲಿಗೆ ಹಾಕಿದನು. ಈಗ ನೀವು ಯೆಹೂದ್ಯರಿಗೋಸ್ಕರ ಅರಸನ ಹೆಸರಿನಲ್ಲಿ ನಿಮ್ಮ ದೃಷ್ಟಿಗೆ ಒಳ್ಳೆಯದಾಗಿ ತೋರುವ ಹಾಗೆ ಬರೆದು ಅರಸನ ಉಂಗುರದಿಂದ ಮುದ್ರೆಯನ್ನು ಹಾಕಿರಿ. ಏಕೆಂದರೆ ಅರಸನ ಹೆಸರಿನಿಂದ ಬರೆಯಲ್ಪಟ್ಟ ಅರಸನ ಉಂಗುರದಿಂದ ಮುದ್ರೆ ಹಾಕಲ್ಪಟ್ಟ ಲೇಖನವನ್ನು ಯಾರೂ ಈಗ ರದ್ದು ಮಾಡುವುದಕ್ಕಾಗುವುದಿಲ್ಲ ಎಂದನು. ದೇವರಿಗೆ ಸ್ತೋತ್ರ. ಕಾನೂನು ತುಂಬ ಕಠಿಣ ಆಗಿದೆ. ಜೀವಕ್ಕಾಗಿ ಪ್ರಾಣ ಭಿಕ್ಷೆಯನ್ನು ಬೇಡ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಆದರೆ ರಾಣಿ ಹೇಳಿದ ಪ್ರಕಾರವಾಗಿ, ಮೊರ್ದೆಕಾಯಿ ಹೇಳಿದ ಪ್ರಕಾರವಾಗಿ ಆಗಲಿ ಅಂತ ಅರಸನು ರಾಜಾಜ್ಞೆಯನ್ನು ಹೊರಡಿಸ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರ. ಹೇಗೆ? ರಾಜನ ಉಂಗುರದ ಮುದ್ರೆಯನ್ನು ಹಾಕಿ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಪರ್ಷಿಯ ಮತ್ತು ಮೇದ್ಯರ ಕಾನೂನು ಅದು ಎಷ್ಟೊಂದು ಕಠಿಣವಾದ ಕಾನೂನು ಅಂದರೆ, ರಾಜ ಉಂಗುರದ ಮುದ್ರೆಯನ್ನು ಹಾಕಿದ್ಮೇಲೆ ಅದು ಎಂದಿಗೂ ಸಹ ಬದಲಾಗ್ತಿರಲಿಲ್ಲ. ಆದರೆ ಪ್ರಾರ್ಥನೆ ಉಪವಾಸ ಮಾಡಿ ಅರಸನ ಬಳಿಗೆ ಹೋಗಿ ನಿಂತ್ಕೊಂಡ ನಿಮಿತ್ತವಾಗಿ ಅರಸನ ಮುಂದೆ ಅವರ ಬೇಡಿಕೆ ಯಶಸ್ವಿಯಾಗುತ್ತೆ. ಸೊ ನಿಮ್ಗೇನು ಅನಿಸುತ್ತೆ ಅದನ್ನೇ ಅವನ ಕಾನೂನು ಬದಲಾಯಿಸಿರಿ. ನಿಮ್ಗೇನು ಅನಿಸುತ್ತೆ ಅದನ್ನೇ ಮಾಡಿ ಕಾನೂನು ತಗೊಬನ್ರಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಇಂಥ ಕಾರ್ಯಗಳು ಮನುಷ್ಯನ ಹೃದಯವನ್ನೇ ಬದಲಾಯಿಸಬೇಕಾದ್ರೆ ಉಪವಾಸ ಪ್ರಾರ್ಥನೆ. ಪ್ರೀತಿ ಧರ್ಮಕ್ಕಳೇ, ದೇವರು ಇನ್ನೆಷ್ಟು ಉಪವಾಸ ಪ್ರಾರ್ಥನೆ ಮೆಚ್ಚಲ್ಲ ಅಂದರೆ ಖಂಡಿತವಾಗ್ಲೂ ಮೆಚ್ಚುತ್ತಾರೆ. ಅಷ್ಟು ಮಾತ್ರ ಅಲ್ಲ, ಕಾರ್ಯಗಳು ಸಫಲ ಆಗುತ್ತೆ. ಪ್ರತಿ ಉಪವಾಸ ಪ್ರಾರ್ಥನೆಗೆ ಫಲ ಇದೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರೀತಿ ಧರ್ಮಕ್ಕಳೇ, ನಿಮ್ಮ ಜೀವಿತಗಳಲ್ಲಿ ಕಠಿಣವಾದಂತಹ ಕಾರ್ಯ, ಬಿಡಿಸಲಾದಂಥ ಬಂಧ, ಶತ್ರು ಬಾಧೆ ಎಷ್ಟೇ ಘೋರವಾಗಿರಲಿ, ಶತ್ರು ವಿನಾಶ ಬೇಕಾ, ಮಾರ್ಗಗಳು ಬದಲಾಗಬೇಕಾ, ನಿಮಗೆ ಅನುಕೂಲವಾದಂಥ ಕಾನೂನು ಆಗಬೇಕಾ, ಪರಿಸ್ಥಿತಿಗಳು ಬರಬೇಕಾ? ಸಾಧ್ಯ. ಸರಿ, ಕಾನೂನು ಅಂತಲಲ್ಲ, ಯಾವುದೋ ಒಂದು ಶತ್ರುವಿನಿಗೆ ನಿಮ್ಮಿಂದ ದೇವರು ಬಿಡಿಸಿ ನಿಮ್ಮ ಕಾರ್ಯಗಳು ಸಫಲ ಮಾಡಬೇಕಂದ್ರೆ ಖಚಿತವಾಗಿ ಉಪವಾಸ ಪ್ರಾರ್ಥನೆ ಸಫಲವನ್ನು ಕೊಡುತ್ತೆ. ದೇವರಿಗೆ ಸ್ತೋತ್ರ. ಸೊ ಉಪವಾಸ ಪ್ರಾರ್ಥನೆಗ ಮಾಡಲೇಬೇಕು. ಮಾಡೋದ್ರ ಮೂಲಕವಾಗಿ ಅದು ಬಿಚ್ಚಲಾರಂಥ ಬಂಧವನ್ನು ಬಿಚ್ಚುತ್ತೆ, ಕಠಿಣವಾದ ಮಾರ್ಗವನ್ನು ಸರಾಗ ಮಾಡುತ್ತೆ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಪರವಾಗಿ ನಿಮ್ಮ ಬೇಡಿಕೆಗಳ ಅವಶ್ಯಕತೆಗಳು ಯಶಸ್ವಿಯಾಗುತ್ತೆ. ಸೊ ಹಾಗಾಗಿ ಪ್ರೀತಿ ಮಕ್ಕಳು, ಉಪವಾಸ ಪ್ರಾರ್ಥನೆ ಬಹಳ ದೇವರಿಗೆ ಮೆಚ್ಚುಗೆ ಆದದ್ದು. ಅಷ್ಟು ಮಾತ್ರ ಅಲ್ಲ, ದೇವರಿಗೆ ಮೆಚ್ಚುಗೆ ಆದದ್ದು. ಯಾಕಂದರೆ ದೇವರು ಪರಿಸ್ಥಿತಿನ ಬದಲಾಯಿಸಿದ್ದು, ಮನುಷ್ಯನಲ್ಲ. ಅವನು ಮನುಷ್ಯರ ಕಡೆಗೆ ಅನುಕೂಲವಾಗುವಂತೆ, ಅವ್ರ ಪ್ರಾರ್ಥನೆ ಕಡೆಗೆ ಅನುಕೂಲವಾಗುವಂತೆ ಮಾಡ್ತಾರೆ ಯಾರು ಅಂದರೆ ದೇವರು. ಸೊ ಹಾಗಾಗಿ ಉಪವಾಸ ಪ್ರಾರ್ಥನೆ ನಿಮ್ಮ ಜೀವಿತಗಳಲ್ಲಿ ಬಿಚ್ಚಲಾರದ ಬಂಧವನ್ನು ಬಿಚ್ಚುತ್ತೆ. ಅಷ್ಟು ಮಾತ್ರ ಅಲ್ಲ, ನಿಮ್ಗೆ ಎದುರಾಗಿರ್ತಕ್ಕಂಥ ವಿರುದ್ಧವಾಗಿರ್ತಕ್ಕಂಥ ಎಲ್ಲ ಕಾರ್ಯಗಳನ್ನ ಹೊಡೆದಾಕುತ್ತೆ. ನೀವು ನಿಮ್ಮ ಬೇಡಿಕೆಗಳನ್ನ ಏನಿಡ್ತಿರೋ ದೇವ್ರ ಮುಂದೆ ಅದು ಸಫಲ ಆಗುತ್ತೆ. ಸೊ ಹಾಗಾಗಿ ಉಪವಾಸ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆಯಾಗಿ, ಆದರೆ ಅದಕ್ಕೆ ತಕ್ಕಾಗಿ ದೇವರಿಂದ ಫಲ ದೊರಕೋರಿಂದ ಮಾಡಿ ಆಶೀರ್ವಾದವನ್ನು ಹೊಂದ್ಕೊಳ್ಳಿ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯಸಪ್ಪ. ಈ ದಿನ ವಾಕ್ಯಗಳ ಮೂಲಕವಾಗಿ ನಿಮ್ಮ ಸಂಗಡ ಮಾತಾಡಿದಂಥ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಕರ್ತನೆ, ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿದ್ದರೂ ಸಹ ಅವರು ನಿಮ್ಮಲ್ಲಿ ಭರವಸೆ ಇಟ್ಟು ಉಪವಾಸ ಪ್ರಾರ್ಥನೆ ಮಾಡಿದ ನಿಮಿತ್ತವಾಗಿ ಪ್ರಾರ್ಥನೆಗಳು ಕೇಳಲ್ಪಡ್ತು, ಪರಿಸ್ಥಿತಿಗಳು ಮಾರ್ಪಟ್ಟು ನಿನ್ನ ಜನರಿಗೆ ಸಹಾಯ ನಿನ್ನಿಂದ ಬಂತು ದೇವರೇ. ಆದರೆ ನೀವು ಮನುಷ್ಯನ ಹೃದಯ ಅಷ್ಟೇ ಕಠಿಣ ಆಗಿರ್ಬೋದು, ನೀವು ಕಠಿಣವಾಗಿಲ್ಲ. ನಿಮ್ಮ ಪ್ರೀತಿ ಕೃಪೆ ಸದಾ ನಮ್ಮ ಕರೆಗೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ದೇವರೇ, ಪರಿಸ್ಥಿತಿಗಳಿಂದ ಜನರು ಯಾವುದೇ ಒಂದು ಕಠಿಣ ಪರಿಸ್ಥಿತಿ ಅನುಭವಿಸ್ತಿರ್ಬೋದು, ಶತ್ರುಬಾಧೆ ಇರ್ಬೋದು, ಅಥವಾ ಅವ್ರು ಅಂದ್ಕೊಂಡಿರ್ತಕ್ಕಂಥದ್ದು ಅವ್ರ ಜೀವಿತಗಳಲ್ಲಿ ಆಶೀರ್ವಾದಗಳು ಬರದೇ ಇರ್ಬೋದು. ಪ್ರಾರ್ಥನೆ ಉಪವಾಸದ ಮೂಲಕವಾಗಿ ಆ ಪರಿಸ್ಥಿತಿಗಳನ್ನ ಮಾರ್ಪಡಿಸಿ ಮಾರ್ಗಗಳನ್ನ ಸರಾಗ ಮಾಡಿ ಅವ್ರ ಜೀವಿತಗಳನ್ನ ಆಶೀರ್ವಾದ ಮಾಡೋರಾಗಿದ್ದೀರ ನೀವು. ಅದಕ್ಕಾಗಿ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವ್ರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅವರು ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತೀರ. ಅದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ, ಮೆಚ್ಚಿ ಹೊಡುತ್ತಂದೇವೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ತನ್ನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.